ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾವು ಇನ್ನೊಂದು ಹೊಸ ಪಾಠ ಯಾಣ ಕುರಿತೊಂದು ಪತ್ರ ಇದನ್ನು ಕಲಿತ್ಕೊಳ್ಳೋಣ. ಇದನ್ನು ನಾನು ಹಿಂದಿನಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋವನ್ನು ಪೂರ್ತಿ ನೋಡಿ ಪಾಠ ಕಲಿತ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ಯಾಣ ಕುರಿತೊಂದು पत्र। याना के कुरितोंदु बारे में एक पत्र। याना कुरितोंदु पत्र, याना के बारे में, कुरितोंदु मीन्स अबाउट, पत्र मीन्स लेटर। ಈ ಪಾಠವನ್ನು ಕಲಿತ್ಕೊಳ್ಳೋಣ ಈಗ. ಸಲೀಂ, ರಾಗಿಣಿ, ಜೆನಿಫರ್ ಹಾಗೂ ಶಂಕರ್ ಪ್ರತಿದಿನ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು. ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ಸಲೀಂ, ರಾಗಿಣಿ, ಜೆನಿಫರ್ ಹಾಗೂ ಶಂಕರ ಪ್ರತಿದಿನ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು. यहाँ सलीम, रागिणी, जेनिफर ಹಾಗೂ यानी और एंड शंकर प्रतिदिन यानी हर दिन, एवरी डे, ಜೊತೆಯಾಗಿ मीन्स टुगेदर, साथ में, ಜೊತೆಯಾಗಿ साथ में, ಓದಿಕೊಳ್ಳಲು पढ़ने के लिए, टू स्टडी, ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು. ಗೆಳೆಯ यानी फ्रेंड, ಗೆಳೆಯ यानी साथी. कौन साथी? यहाँ ಗೆಳೆಯ राजू के घर आया करते थे. They used to come to Raju's house to study. वे राजू के घर में रोज पढ़ने के लिए आया करते थे. ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠದ ಬಗ್ಗೆ. ಆಯಾ ದಿನ उसी दिन, शालेयल्ली, स्कूल में जो पाठ पढ़ाते हैं उस दिन, शाला में, पाठशाला में जो पाठ पढ़ाते हैं, ನಡೆದ ಪಾಠದ ಬಗ್ಗೆ, पाठ के बारे में, अबाउट दैट लेसन, पाठ मीन्स लेसन, पाठ के बारे में चर्चा ನಡೆಸುತ್ತಿದ್ದರು. उसके बारे में वे चर्चा कर रहे थे. they used to discuss about the lesson. ಅದೊಂದು ಭಾನುವಾರ. एक ಭಾನುವಾರ मीन्स संडे, एक संडे रविवार. ಎಲ್ಲರೂ ರಾಜುವಿನ ಮನೆಗೆ ಬಂದರು. ಎಲ್ಲರೂ यानी सभी राजू के मनेगे घर आए. एक दिन रविवार सभी राजू के घर आए. one day means Sunday, ಎಲ್ಲರೂ all came to Raju's house. ಸಲೀಂ ಗೆಳೆಯರ ಬಳಿ, ಈಗ ನಾವೊಂದು ಆಟ ಆಡೋಣ, ಆಮೇಲೆ ಓದಿಕೊಳ್ಳೋಣ ಎಂದನು. उनके घर पर सलीम वो क्या कहता है, ಗೆಳೆಯರ ಬಳಿ, ಗೆಳೆಯ ने अपने साथियों के साथ, with friends, ಈಗ अब ನಾವೊಂದು, हम एक आट आडोना, हम ये खेल खेलेंगे. आटा यानी खेल, आडोना यानी खेलेंगे. अब हम एक खेल खेलेंगे. नाउ लेट अस प्ले ए गेम. आमेले, उसके बाद, आमेले यानी उसके बाद, आफ्टरवर्ड्स, ಓದಿಕೊಳ್ಳೋಣ, उसके बाद हम पढ़ेंगे, उसके बाद हम अध्ययन करेंगे, आफ्टर दैट वी शैल रीड ಎಂದನು. उसने कहा. ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ನಡೆಯಿತು. ಯಾವ ಆಟ, कौन सा खेल, विच गेम. ಯಾವ ಆಟ, कौन सा खेल हमें खेलना है ಎಂಬುದರ ಬಗ್ಗೆ, जिसके बारे में ಜೋರಾಗಿ ಚರ್ಚೆ ನಡೆಸಿದರು. उसके बारे में वे चर्चा, डिस्कस करने लगे. चर्चा मीन्स डिस्कस, चर्चा करने लगे कि हमें अब कौन सा खेल खेलना है. विच गेम नाउ वी शैल प्ले. ಆಗ ಒಳಗಿನಿಂದ ಬಂದ ರಾಜುವಿನ
ಅಮ್ಮ ಯಾರೂ ಗಲಾಟೆ ಮಾಡಬೇಡಿ. ಉಸ್ ಸಮಯ ಮೀನ್ವೈಲ್ ಒಳಗಿನಿಂದ ಅಂದರ್ಸೆ ಫ್ರಮ್ ಇನ್ಸೈಡ್ ಬಂದ ರಾಜುವಿನ ಅಮ್ಮ ರಾಜು ಕಿ ಮಾತಾ ರಾಜುಸ್ ಮದರ್ ಯಾರೂ ಗಲಾಟೆ ಮಾಡಬೇಡಿ. ಯಾರು ಏನೇ ಕೊಯಿ ಭೀ ನೋ ಬಡಿ ಗಲಾಟೆ ಮಾಡಬೇಡಿ. ಗಲಾಟ ಏನೇ ಶೋರ್ ನಾಯ್ಸ್ ಮಾಡಬೇಡಿ. मत करो माने कहा कोई भी शोर मत करो. नोबडी शुड ಮೇಕ್ ನಾಯ್ಸ್. ರಾಜುವಿನ ಅಪ್ಪ ಕಂಪ್ಯೂಟರ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾರೆ. ರಾಜುವಿನ ಅಪ್ಪ ರಾಜು ಕೆ ಪಿತಾ ಕಂಪ್ಯೂಟರ್ ಮೇ ಏನೋ ಕೆಲಸ कोई काम कर रहे हैं. राजू's father is doing some work in the computer ಎಂದು ಹೇಳಿ कहकर ಒಳಗೆ ಹೋದರು. ಅಂದರ್ ಚಲಿ ಗಯಿ. ಶಿ ವೆಂಟ್ ಇನ್ಸೈಡ್. ಆಗ ರಾಗಿಣಿ ದೆನ್ ತಬ್ ರಾಗಿಣಿ ಈ ಸಲೀಮ್ಗೆ ಯಾವಾಗಲೂ ಬರೀ ಆಟದ ಚಿಂತೆ. ಸಲೀಮ್ಗೂ ಯಾವಾಗಲೂ ಏನೇ ಹಮೇಶ ಆಲ್ವೇಸ್ ಬರೀ ಆಟದ್ದೇ ಚಿಂತೆ. ಆಲ್ವೇಸ್ ही वांट टू प्ले. ये हमेशा खेल के बारे में ही चिंते सोचता रहता है. ನಿನ್ನೆ ಪದ್ಮಿನಿ ಮೇಡಮ್ ನಮಗೆಲ್ಲ ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರ ಬರೆಯುವ ಬಗ್ಗೆ ಹೇಳಿಕೊಡಲಿಲ್ವೇ ಎಂದು ವಿಷಯಕ್ಕೆ ಬಂದಳು. ನಿನ್ನೆ ಯಾನೆ ಕಲ್ ಎಸ್ಟರ್ಡೇ ಪದ್ಮಿನಿ ಮೇಡಮ್ ನಮಗೆಲ್ಲ ಹಮ್ ಸಬ್ಕೋ कंप्यूटर में विशेष पत्र ए स्पेशल लेटर बರೆಯುವ ಬಗ್ಗೆ लिखने के बारे में ಬರೆಯುವ ಬಗ್ಗೆ अबाउट राइटिंग ಹೇಳಿಕೊಡಲಿಲ್ವೇ. हमें सिखाया है ना. she taught us ಎಂದು ವಿಷಯಕ್ಕೆ ಬಂದಳು. she came to the matter. वो विषय पर आई. ಆಗ ಎಲ್ಲರೂ ಹೌದಲ್ವಾ तो जब सभी ने कहा हाँ यस ಎಂದು ಪತ್ರ ಬರೆಯುವ ಕುರಿತ ಚರ್ಚೆಗೆ ತಿರುಗಿದರು. अब वे खेलना छोड़कर पत्र लिखने के बारे में चर्चा करने लगे. Now they started to discuss about the letter writing. ಅಷ್ಟರಲ್ಲಿ ರಾಜುವಿನ ತಂದೆ उतने में राजू के पिता सुंदर ಹೊರಗೆ ಬಂದರು. ಸುಂದರ್ ಬಾಹರ್ ಆಯೆ. ಶಿ ಕೇಮ್ ಔಟ್ ಆಫ್ ದ ರೂಮ್. ರಾಜೂಸ್ ಫಾದರ್ ಹಿ ಕೇಮ್ ಔಟ್ ಆಫ್ ದ ರೂಮ್. ಏನು ಮಕ್ಕಳೇ, ಏನು ನಡೆಸಿದ್ದೀರಿ ಎಂದು ಕೇಳಿದರು. ಏನು ಮಕ್ಕಳೇ, ಕ್ಯಾ ಬಚ್ಚೆ, ಕ್ಯಾ ಕರ್ ರಹಿ ಹೈ, ಕ್ಯಾ ಚಲ್ ರಹಾ ಹೈ, ವಾಟ್ ಚಿಲ್ಡ್ರನ್, ವಾಟ್ ಈಸ್ ಗೋಯಿಂಗ್ ಆನ್ ಎಂದು ಕೇಳಿದರು. ಅದಕ್ಕೆ ಚೂಟಿ ರಾಗಿಣಿಯು ಪದ್ಮಿನಿ ಮೇಡಮ್ ಹೇಳಿದ ಗೃಹಪಾಠದ ಬಗ್ಗೆ ತಿಳಿಸಿ. ತಬ್ ಚೂಟಿ ಯಾನೆ ಕ್ಲವರ್ ಚಾಲಾಕ್. तब चालाक रागिणी पद्मिनी मैडम के ಹೇಳಿದ ಗೃಹಪಾಠದ ಬಗ್ಗೆ ಗೃಹಪಾಠ के बारे में ಗೃಹಪಾಠ यानी होमवर्क. she said about the homework given by ಪದ್ಮಿನಿ ಮೇಡಮ್. ಅದನ್ನು ಹೇಗೆ ಬರೆಯುವುದು ಎಂದು ತಿಳಿಯದೆ ಚರ್ಚೆ ಮಾಡ್ತಾ ಇದ್ದೇವೆ ಮಾಮ ಎಂದಳು. ಅದನ್ನು ಹೇಗೆ ಬರೆಯುವುದು, ಅದನ್ನು ಯಾನೆ ಉಸ್ಕೋ ಹೇಗೆ ಬರೆಯುವುದು, ಕಿಸ್ ತರ ಲಿಖ್ನಾ ಚಾಹಿಯೆ, ಹೇಗೆ ಬರೆಯುವುದು, ಕಿಸ್ ತರ ಲಿಖ್ನಾ ಚಾಹಿಯೆ, ಹೌ ಟು ರೈಟ್ ಇಟ್ ಎಂದು ತಿಳಿಯದೆ ಜಾನೆ ಬಿನಾ ವಿತೌಟ್ ನೋಯಿಂಗ್ ಚರ್ಚೆ ಮಾಡ್ತಾ ಇದ್ದೇವೆ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಇಟ್ ಎಂದಳು. उसने कहा कि उस पत्र को किस तरह हमें लिखना चाहिए, इसके बारे में हम चर्चा कर रहे हैं मामा. ಆಗ ಸುಂದರ್ ಬನ್ನಿ ಎಂದು ಎಲ್ಲರನ್ನೂ ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ तब सुंदर ने क्या किया, उन सभी बच्चों को बन्नी आओ कम ಎಂದು ಎಲ್ಲರನ್ನೂ ಸಭಿಕೋ ಫಾರ್ ಆಲ್ ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ कंप्यूटर रूम को कंप्यूटर कमरे में कोठड़ी यानी कमरा रूम कंप्यूटर कमरे को ಕರೆದುಕೊಂಡು ಹೋಗಿ लेकर गए. he took them to the computer room. ಈ ಅಂಚೆ ಅಥವಾ ಇಮೇಲ್ ಬಗ್ಗೆ ಕಂಪ್ಯೂಟರಿನಲ್ಲಿ ತೋರಿಸುತ್ತಾ ಇಮೇಲ್
यानी ಈ ಅಂಚೆ ಅಥವಾ ईमेल ಬಗ್ಗೆ यानी अबाउट के बारे में कंप्यूटरನಲ್ಲಿ ತೋರಿಸ್ತಾ कंप्यूटर में बताते हुए showing them in the computer. ईमेल ಅಂದರೆ ईमेल यानी ಕಂಪ್ಯೂಟರ್ ಮೂಲಕ ಪತ್ರಗಳನ್ನು ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಎಂದರು. कंप्यूटर ಮೂಲಕ ಥ್ರೂ ದ कंप्यूटर के माध्यम से ಪತ್ರಗಳನ್ನು लेटर्स यानी पत्रों को संदेशों को यानी मैसेज विनिमय ಮಾಡಿಕೊಳ್ಳುವ विनिमय मीन्स टू एक्सचेंज विनिमय आदान प्रदान करने का एक जनप्रिय यानी एक जनप्रिय विधान सिस्टम रीति है. जनप्रिय एक रीति है. इट इज़ ए फेमस विधान मीन्स सिस्टम. सलीम कुतूहलದಿಂದ कुतूहल मीन्स विथ क्यूरियासिटी कुतूहल से विथ क्यूरियासिटी उत्साह से अंकल ईमेल ಎಂದರೇನು अंकल ईमेल ಎಂದರೇನು ईमेल क्या है व्हाट इज़ ईमेल ಎಂದು ಕೇಳಿದನು. ಅದಕ್ಕೆ ಸುಂದರ್ ಈ ಅಂದರೆ ಇಂಗ್ಲಿಷ್ನಲ್ಲಿ ಈ यानी इंग्लिश में इन इंग्लिश इलेक्ट्रॉनिक ಈ यानी इंग्लिश में इलेक्ट्रॉनिक मेल ಎಂದರೆ मेल यानी अंचे यानी पोस्ट ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಈ ಅಂಚೆ ಎನ್ನುತ್ತಾರೆ. ಎಲೆಕ್ಟ್ರಾನಿಕ್ ಮೇಲ್ को इसे ई अंचे यानी पोस्ट इसे ई अंचे ईमेल कहते हैं. शंकर मामा ईमेल अನ್ನು ಹೇಗೆ ಕಳಿಸ್ತಾರೆ हाउ दे सेंड ईमेल को किस तरह भेजते हैं कಳಿಸ್ತಾರೆ यानी भेजते हैं किस तरह भेजते हैं ಮತ್ತೆ ಇದನ್ನು ಎಲ್ಲಿ ಯಾರು ಓದಬಹುದು इसको कौन और कब पढ़ सकते हैं फॉर दिस हु एंड व्हेन कैन रीड ಎಂದು ಕೇಳಿದ. ಅದಕ್ಕೆ ಸುಂದರ್ ನೋಡಿ ಮಕ್ಕಳೇ देखो बच्चों लुक चिल्ड्रन मामूली अंचे मामूली यानी कॉमन यूजुअली साधारण मामूली यानी साधारण अंचे पोस्ट ವ್ಯವಸ್ಥೆಯಂತೆ यानी अरेंजमेंट व्यवस्था की तरह इಲ್ಲಿಯೂ पत्र यहाँ भी हियर आल्सो पत्र तलुपಬೇಕಾದ विलास पत्र तलुपुವ विलास पत्र को भेजने का विलास यानी एड्रेस ಇದಕ್ಕೆ ईमेल विलास ಎನ್ನುತ್ತಾರೆ. इसको ईमेल विलास कहते हैं ईमेल एड्रेस कहते हैं. ನೀವು ನನಗೆ ಕಳುಹಿಸಿದ ईमेल ಅನ್ನು ನೀವು तुम सब ನನಗೆ मुझे ಕಳುಹಿಸಿದ भेजा हुआ ईमेल ಅನ್ನು ನಾನು ಕಂಪ್ಯೂಟರ್ನಲ್ಲಿ ತೆರೆದು ಓದಬೇಕೆಂದರೆ जो पत्र तुम मुझे भेजते हो उसे मैं कंप्यूटर में ತೆರೆದು ओपन करके पढ़ने के लिए नन्नदे आदा मेरा ही एक गुप्त संकेत पासवर्ड इरुತ್ತದೆ. मेरा ही एक खास गुप्त संकेत यानी पासवर्ड रहता है. ಅದನ್ನು ಬಳಸಿ ತೆರೆದು ಓದಬಲ್ಲೆ उसको ಬಳಸಿ उसका उपयोग करते हुए मैं पढ़ सकता हूँ. I can read it by that password. ಈಗ ನಿಮಗೇನು ಬೇಕು ಪದ್ಮಿನಿ ಮೇಡಮ್ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದಾರೆ. ನಾವು ವಾಟ್ ಡು ಯು ವಾಂಟ್ तुम क्या चाहते हो ನಿಮಗೇನು ಬೇಕು तुम क्या चाहते हो पद्मिनी मैडम विशेष पत्र को लिखकर आने के लिए कहा है ना. पद्मिनी मैडम she has told you to write and come a special letter no ಅಷ್ಟೇ ತಾನೆ ಉತ್ನಾ ಹಿ है ना. ಈಗ ನಿಮಗೊಂದು ವಿಶೇಷ ಪತ್ರ ತಯಾರಿಸಿ ಕಳಿಸುತ್ತೇನೆ. अब मैं आपको एक विशेष पत्र तैयार करके भेजता हूँ. नाउ आई विल प्रिपेयर ए स्पेशल लेटर आई विल सेंड इट टू यू. ಅದನ್ನು ನಿಮ್ಮ ಶಾಲೆಯ ಕಂಪ್ಯೂಟರ್ನಲ್ಲಿ ತೆರೆದು ತೋರಿಸಿ. उसको तुम अपने कंप्यूटर में शाला के कंप्यूटर में ತೆರೆದು खोलकर ओपन कर देख सकते हो पढ़ सकते हो. ಅದಕ್ಕೆ ರಾಗಿಣಿ ಅದು ಹೇಗೆ ಮಾಮ वो किस तरह मामा
ಎಂದಳು. ಆಗ ಸುಂದರ್, ನನ್ನ ಮಗನಿಗೆ ಕಂಪ್ಯೂಟರ್ ಬಳಸುವ ಬಗ್ಗೆ ಸ್ವಲ್ಪ ಗೊತ್ತಿದೆ. मेरे पुत्र को कंप्यूटर को उपयोग करने का विधान वो कुछ जानता है, थोड़ा जानता है. ಅವನ ಹೆಸರಿನಲ್ಲಿ ಉಸ್ಕೆ ನಾಮ್ ಪರ್ ಇನ್ ದ ನೇಮ್ ಆಫ್ ಹಿಮ್ ಒಂದು ಇಮೇಲ್ ತಯಾರಿಸಿ ಒಂದು ಗುಪ್ತ ಸಂಕೇತ ಕೊಡುತ್ತೇನೆ. ಉಸ್ಕೆ ನಾಮ್ ಪರ್ ಏಕ್ ಇಮೇಲ್ तैयार करके मैं तुम्हें दे इन हिज नेम आई विल प्रिपेयर ए ईमेल एंड आई विल गिव इट टू यू. ಒಂದು ಗುಪ್ತ ಸಂಕೇತ ಕೊಡುತ್ತೇನೆ. ಐ ವಿಲ್ ಗಿವ್ ಯು ಎ ಸೀಕ್ರೆಟ್ ಪಾಸ್ವರ್ಡ್. ಸುಂದರ್ ಇಮೇಲ್ ರಚಿಸುವುದನ್ನು ಮಕ್ಕಳನ್ನು ಕುತೂಹಲದಿಂದ ಗಮನಿಸಿದರು. ಸುಂದರ್ ಇಮೇಲ್ ಕೋ ರಚಿಸುವುದನ್ನು ಪ್ರಿಪೇರ್ करना ರಚಿಸುವುದನ್ನು ರಚನಾ करते हुए बनाते हुए ಪ್ರಿಪೇರಿಂಗ್ ಮಕ್ಕಳು ಕುತೂಹಲದಿಂದ ಗಮನಿಸಿದರು. ಬಚ್ಚೆ ಬಹುತ್ ಕುತೂಹಲ ಏನು उत्साह से क्यूरियासिटी से देखने लगे ಗಮನಿಸಿದರು. ದೇ ಅಬ್ಸರ್ವ್ಡ್ ಹೌ ಹಿ ಈಸ್ ಪ್ರಿಪೇರಿಂಗ್ ಇಮೇಲ್. ಸುಂದರ್ ರಾಜುವಿನ ಹೆಸರಿನಲ್ಲಿ ಒಂದು ಇಮೇಲ್ ವಿಳಾಸ ತಯಾರಿಸಿದರು. ಸುಂದರ್ ರಾಜು ಕೆ ನಾಮ್ ಪರ್ ಏಕ್ ಇಮೇಲ್ विलास को तैयार किया. He prepared a email in the name of ರಾಜು. ಅದರ ಗುಪ್ತ ಸಂಕೇತವನ್ನು ಉಸ್ಕೆ ಪಾಸ್ವರ್ಡ್ ಕೋ ರಾಜುವಿಗೆ ಮಾತ್ರ ಗುಟ್ಟಾಗಿ ತಿಳಿಸಿದರು. ಉಸ್ಕೆ ಪಾಸ್ವರ್ಡ್ ಕೋ ಸಿರ್ಫ್ ರಾಜು ಕೋ ಗುಟ್ಟಾಗಿ ಯಾನೆ ರಹಸ್ಯ ಸೆ ಸೀಕ್ರೆಟ್ ತಿಳಿಸಿದರು. ಸಿರ್ಫ್ ಉಸ್ಕೋ ಹಿ ಬತಾಯ. ಆಗ ಸಲೀಂ ಮಾಮ, ಅದೇಕೆ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದಿರಿ? ಮಾಮ, ಆಪ್ ಕ್ಯೂ ಗುಪ್ತ ಸಂಕೇತ್ ಕೋ सिर्फ राजू को ही बताया? वाई यू सेड द पासवर्ड टू ओनली राजू? ನಮಗೆ ಹೇಳಲಿಲ್ಲ ಯಾಕೆ? हमको क्यों नहीं कहा? वाई डिडंट यू टेल अस? ಎಂದ. ಅದಕ್ಕೆ ಸುಂದರ್, ನೋಡು ಸಲೀಂ, ಒಬ್ಬರ ಗುಪ್ತ ಸಂಕೇತವನ್ನು ಗುಪ್ತ ಸಂಕೇತಕ್ಕೂ ಏಕೆ ಪಾಸ್ವರ್ಡ್ಕೋ ಇನ್ನೊಬ್ಬರಿಗೆ ಗೊತ್ತಾಗಬಾರದು. ಅದರ್ ಶುಡ್ ನಾಟ್ नो दूसरे को ಇನ್ನೊಬ್ಬರಿಗೆ दूसरे को मालूम नहीं होना चाहिए. ಗೊತ್ತಾದರೆ यदि मालूम हो गया तो ಯಾರು ಬೇಕಾದರೂ ಪತ್ರ ಓದಬಹುದಲ್ವೇ? ಯಾರು ಬೇಕಾದರೂ whoever want he can read. कोई भी उसे पढ़ सकता है ना. इसलिए ಬೇರೆಯವರ ಪತ್ರ ನಾವು ಓದಬಾರದಲ್ವೇ? इसलिए यानी ಬೇರೆಯವರ ಪತ್ರ दूसरों के पत्र को हमें नहीं पढ़ना चाहिए है ना. ಇದಕ್ಕಾಗಿ ಗುಪ್ತ ಸಂಕೇತ ಅವನಿಗೆ ಮಾತ್ರ ಹೇಳಿದ್ದು. इसलिए मैं गुप्त संकेत केवल उसको ही बताया. ರಾಜು ಸುಂದರ್ @gmail.com ಎಂಬುದು ರಾಜುವಿನ ಇಮೇಲ್ ವಿಳಾಸ. ರಾಜು का ಇಮೇಲ್ ಅಡ್ರೆಸ್ है. ಮಕ್ಕಳೇ, ರಾಜುವಿನ ಇಮೇಲ್ ವಿಳಾಸಕ್ಕೆ ನನ್ನ ಮೇಲ್ನಿಂದ ಚಾರಣಕ್ಕೆ ಪ್ರಸಿದ್ಧವಾದ ಯಾಣದ ಬಗ್ಗೆ ಚಿತ್ರ ಹಾಗೂ ವಿವರವನ್ನು ಕಳಿಸುತ್ತೇನೆ ಎಂದರು. ಯಾನೆ ರಾಜು ಕೆ ಇಮೇಲ್ ವಿಳಾಸ ಸೆ ಮೈ ಯಾಣದ ಕೆಲವು ಚಿತ್ರ, ಯಾಣಕ್ಕೆ ಕುಚ್ ಚಿತ್ರ और ವಿಷಯವನ್ನು ಕಳಿಸುತ್ತ ಕುಚ್ ವಿವರವನ್ನು एक्सप्लेनेशन ವಿವರ ಏನೇ एक्सप्लेनेशन को मैं भेजता हूँ ಎಂದರು. ಅನಂತರ ಇಮೇಲ್ इसके बाद ಇಮೇಲ್ ತೆರೆಯುವುದರ ಬಗ್ಗೆ, ಇಮೇಲ್ को ತೆರೆಯುವುದೇನೆ खोलने का टू ओपन ರಾಜುವಿಗೆ ತಿಳಿಸಿದರು. ರಾಜು का बताया. ही taught it to ರಾಜು. ರಾಜು ईमेल तेरेदा. राजू ईमेल को तेरेदा खोलना ओपन किया. तो आ लेखनವನ್ನು ರಾಜು ತನ್ನ ಗೆಳೆಯರಿಗೆ ಬರೆದ ಪತ್ರದಂತೆ ಬದಲಾಯಿಸಿಕೊಳ್ಳಲು ಸುಂದರ್ ಸಲಹೆ ನೀಡಿದರು. ಆ ಲೇಖನ ಆರ್ಟಿಕಲ್ उस आर्टिकल को ರಾಜು ತನ್ನ ಗೆಳೆಯರಿಗೆ अपने मित्रों को टू हिज फ्रेंड्स ಬರೆದ ಪತ್ರದಂತೆ ಲಿಖ ಪತ್ರ की तरह ಬದಲಾಯಿಸಿಕೊಳ್ಳಲು ಟು ಎಕ್ಸ್ಚೇಂಜ್ ಸುಂದರ್ ಸಲಹೆ ನೀಡಿದರು. ಸುಂದರ್ ने उन्हें सलाह दी.